ಒಂದು ಕಡೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದ್ರೆ ಮತ್ತೊಂದು ಕಡೆ ನಟ ದರ್ಶನ್ಗೆ ಆತನ ಪರವಾಗಿ ಮಾತನಾಡಿದವರಿಂದಲೇ ಸಂಕಷ್ಟ ಎದುರಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ದಿನದಿಂದ ದಿನಕ್ಕೆ ಇದು ದ್ವಿಗುಣಗೊಳ್ಳತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇನ್ನು ನಟ ದರ್ಶನ್ ಜೈಲು ಸೇರ್ತಿದ್ದಂತೆ ಆತನ ಪರ ಕೆಲವು ಪ್ರಭಾವಿಗಳಾಗಿರ್ಬೋದು, ನಟರಾಗಿರ್ಬೋದು, ನಟಿಯರಾಗಿರ್ಬೋದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು. ಸಹಜವಾಗಿ ಎಲ್ಲರೂ ಕೂಡ ಗಮನಿಸಿರ್ತಾರೆ. ಸಿನಿಮಾ ನಟ ನಟಿಯರು ಹಾಗೂ ರಾಜಕೀಯ ನಾಯಕರು ದರ್ಶನ್ ಪರ ಮಾತನಾಡಿದರು, ಬಹಿರಂಗವಾಗಿಯೇ ದರ್ಶನನ್ನು ವಹಿಸ್ಕೊಂಡಿದ್ರು. ಸೊ ಇವೆಲ್ಲವೂ ಕೂಡ ಈಗ ದರ್ಶನ್ಗೆ ಮುಂದಿನ ಹಂತದಲ್ಲಿ ಮುಳುವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಈಗ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೇಗಪ್ಪ ಅಂತಂದರೆ, ಇನ್ನೇನು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಲಿಕ್ಕೆ ತನಿಖಾಧಿಕಾರಿಗಳು ದಿನಗಣನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಅದನ್ನು ಕಲೆ ಹಾಕಿದ್ದಾರೆ. ಸೊ ಸಂಪೂರ್ಣವಾಗಿ ಸುಮಾರು 4500ಕ್ಕೂ ಹೆಚ್ಚು ಪುಟಗಳ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿಕ್ಕೆ ಈಗಾಗಲೇ ಅವರು ಸ್ಕ್ರೂಟ್ನಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಒಂದು ವೇಳೆ ಬೇಲ್ಗಾಗಿ ಅರ್ಜಿಯನ್ನು ಹಾಕ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಅಬ್ಜೆಕ್ಷನ್ ಮಾಡ್ಬೋದು, ಅದನ್ನು ಯಾವ ರೀತಿ ಫೈಲ್ ಮಾಡ್ಬೋದು ಅನ್ನೋದಕ್ಕೆ ಈಗ ಪೊಲೀಸರು ಕೂಡ ಜೊತೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಈಗ ದರ್ಶನ್ ಪರವಾಗಿ ಘಟನೆ ನಡೆದಂಥ ಬಳಿಕ ಸುಮಾರು ಜನ ಅವರ ಪರವಾಗಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮೊನ್ನೆಯೂ ಕೂಡ ಅವರನ್ನು ಭೇಟಿ ಮಾಡಿ ಬಂದಂಥ ಕೆಲವು ನಟ ನಟಿಯರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೂಪರ್ ಆಗಿದ್ದಾರೆ, ಬಿಂದಾಸ್ ಆಗಿದ್ದಾರೆ, ಆದಷ್ಟು ಬೇಗ ಹೊರಗಡೆ ಬರ್ತಾರೆ, ಇತ್ಯಾದಿ ಹೇಳಿಕೆಗಳನ್ನು ದರ್ಶನ್ ಪರವಾಗಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಪ್ರಭಾವಿಗಳು ಮತ್ತು ಸಿನಿಮಾ ನಟ ನಟಿಯರು, ಸೆಲೆಬ್ರಿಟಿಗಳು ಕೊಟ್ಟಂಥ ಹೇಳಿಕೆಗಳೇನಿದಾವಲ್ಲ, ಈ ಹೇಳಿಕೆಗಳು ನಟ ದರ್ಶನ್ ಎಷ್ಟು ಪ್ರಭಾವಿ ಅನ್ನೋದನ್ನು ಸೂಚಿಸ್ತವೆ. ಸೊ ಹಾಗಾಗಿ ಆತನಿಗೇನಾದ್ರು ಬೇಲ್ ಕೊಟ್ಟರೆ ಆತ ಪ್ರಭಾವಿ ಇರೋದ್ರಿಂದ ಸದ್ಯಕ್ಕೆ ಆತನ ಮೇಲೆ ಬೇಲ್ ಆದರೆ ಬಿಫೋರ್ ಟ್ರಯಲ್ ಅಥವಾ ಅದು ವಾದ ವಿವಾದಗಳು ನಡೆಯೋಕ್ಕಿಂತ ಮುಂಚೆ ಆದರೆ ಆತ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಬೇಲನ್ನು ರಿಜೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಕೂಡ ಆ ಮಟ್ಟಕ್ಕೆ ಒಂದು ತನಿಖಾಧಿಕಾರಿಗಳು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್, ತುಂಬ ಆಗಿದ್ದಂತಹ ಒಂದು ಹತ್ಯೆ ಕೇಸ್. ಸೊ ಆ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಯಾರ್ಯಾರು ಯಾವ್ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಯಾವ್ಯಾವ ಮೀಡಿಯಾದಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತು ಅವರು ಇನ್ ಕೇಸ್ ಅವರ ಒಂದು ಅವರಿಗೆ ಸಂಬಂಧಪಟ್ಟಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿರುತ್ತೋ ಅದರಲ್ಲಿ ಯಾರಾದರೂ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಪ್ರಭಾವಿಗಳು ಈತನ ಪರವಾಗಿದ್ದಾಗ ಈತ ಮತ್ತಷ್ಟು ಪ್ರಭಾವಿ ಆಗಿ ಹೊರಗಡೆ ಇರ್ತಕ್ಕಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಬೇಲ ಅರ್ಜಿಗೆ ಬಂದಂಥ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬಹುದು ಅಂತಕ್ಕಂಥದ್ದು ಕೂಡ ಈಗ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು. ಅಂದರೆ ಈ ಆ್ಯಂಗಲಲ್ಲೂ ಕೂಡ ಇವರು ಫೈಟ್ ಮಾಡ್ಬೋದು, ತನಿಖಾಧಿಕಾರಿಗಳು ನ್ಯಾಯಾಲಯದ ಗಮನಕ್ಕೆ ತರಬಹುದು, ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸ್ಬೋದು, ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ಅಂತಕ್ಕಂಥದ್ದು ಈಗ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಗ ಕೊಟ್ಟಂಥ ಹೇಳಿಕೆಗಳು ಆಗ ದರ್ಶನ್ ಪರವಾಗಿ ಕೊಟ್ಟಂಥ ಹೇಳಿಕೆಗಳು ಈಗ ದರ್ಶನ್ಗೆ ಮುಳುವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಕ್ಕಂಥದ್ದು ಈಗ ಚರ್ಚಾ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಅಥವಾ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜನರು ಮಾತಾಡ್ಕೊಳ್ತಿರ್ತಾರೆ. ಮತ್ತು ಕಾನೂನು ತಜ್ಞರು ಅಥವಾ ಯಾರು ತನಿಖಾಧಿಕಾರಿಗಳು, ಯಾವುದೇ ಪ್ರಕರಣದ ತನಿಖಾಧಿಕಾರಿಗಳು ಯಾರಿರ್ತಾರೆ ಅಥವಾ ವಕೀಲರು ಯಾರಿರ್ತಾರೆ, ಆ ಒಂದು ವಲಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೂಡ ಅಂಶ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಪ್ರಕರಣದ ಅಧಿಕಾರಿಗಳ್ಯಾರು, ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವರು ಎಲ್ಲ ರೀತಿಯಾಗಿರ್ತಕ್ಕಂಥ ಈ ಒಂದು ಸ್ಟೇಟ್ಮೆಂಟ್ಗಳನ್ನು ಅಥವಾ ಎವಿಡೆನ್ಸ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಭಾವ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರ ಈಗ ಹೊರಗೆ ಬಂದಿರತಕ್ಕಂಥದ್ದು.